ಹಾಯ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಫುಲ್ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಮಾಡ್ತಾ ಇದ್ದೀವಿ, ಅಂದರೆ ಟೆಂಪಲ್ ಟ್ರಿಪ್. ಸುಮಾರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಮನೆಯಿಂದ ಸ್ಟಾರ್ಟ್ ಆಯಿತು ಅರ್ಲಿ ಮಾರ್ನಿಂಗ್ 5 o'clock. ನಾವು ಫಸ್ಟ್ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು ನಂದಿ ಹಿಲ್ಸ್ಗೆ. ಆ್ಯಕ್ಚುಲಿ ತುಂಬ ಅರ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ತುಂಬ ಜನ ಇದ್ದಿದ್ದರಿಂದ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕೆ ಲೇಟ್ ಆಯಿತು. ಅಂದರೂ ನಾವು ಹೋದಾಗ ಸ್ವಲ್ಪ ಫಾಗ್ಸ್ ಎಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಫುಲ್ ಭಯ ಆಗೋಗಿತ್ತು. ಥ್ಯಾಂಕ್ ಗಾಡ್ ಅಲ್ಲೆಲ್ಲ ಗೌರ್ಮೆಂಟ್ ಬಸ್ ಇತ್ತು. ಬಸ್ ಹತ್ಕೊಂಡು ಡೈರೆಕ್ಟ್ ಮೇಲೆ ವ್ಯೂ ಪಾಯಿಂಟಿಗೆ ಬಿಟ್ಟರು. ಅಲ್ಲಿ ಹೋದಾಗ ಇನ್ನಮ್ಮ ಆ ಸ್ನೋಸ್ ಎಲ್ಲ ಫಾಗ್ ಎಲ್ಲ ಇತ್ತು. ಫಾಗೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನೇಚರ್ನ ಎಂಜಾಯ್ ಮಾಡಿಕೊಂಡು ಇನ್ನೊಂದು ಬೇರೆ ವ್ಯೂ ಪಾಯಿಂಟ್ ಕಡೆ ಹೊರಟ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಫುಲ್ ಮೈಂಡ್ ಫ್ರೆಶು. ಸನ್ಸೆಟ್ ಕೂಡ ಆವಾಗ ತಾನೇ ಆಗ್ತಾಯಿತ್ತು. ಹಂಗಾಗಿ ಅದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಂದ್ಸಲಿ ಅಲ್ಲೇ ಯೋಗಾನಂದೀಶ್ವರ ಟೆಂಪಲ್ ಇತ್ತು. ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಬಟ್ ಪ್ಲೇಸ್ ಮಾತ್ರ ಮಸ್ತ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಮ್ಮರಲ್ಲಿ ಕೂಡ ಈ ಥರ ಫಾಗ್ ಎಲ್ಲ ಇರುತ್ತೆ ಅಂತ. ಅರ್ಲಿ ಮಾರ್ನಿಂಗ್ ಒಳ್ಳೆ ವೈಬ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಯೋಗಾನಂದೀಶ್ವರ ಟೆಂಪಲ್ಗೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಶಿವನಂದಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ನೆಲ್ಲ ಒಂದು ರೌಂಡ್ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲಿ ಫುಲ್ ಸನ್ಸೆಟ್ಟಾಗಿ ಬೆಳಕಾಗಿ ಹೋಗ್ಬಿಟ್ಟಿತ್ತು. ಬಂದು ಇಲ್ಲೆಲ್ಲ ಫೋಟೋಶೂಟ್ ಸ್ಪಾಟ್ ಇತ್ತು, ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಬಿಫೋರ್ ಬಂದಿದ್ದೆ, ಆವಾಗ ಇಲ್ಲೆಲ್ಲ ವುಡನಲ್ಲಿ ಕಂಬಿಗಳೆಲ್ಲ ಇದ್ವಿ. ಬಟ್ ಈಗ ಫುಲ್ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಅದು ಮುಗಿಸ್ಕೊಂಡು ಕೆಳಗಡೆ ಬರ್ತಿದ್ದಂಗೆ ಚಿಕ್ಕದು ಹಾವಿನ ಮರಿ, ಅದಕ್ಕೆ 2 ತಲೆ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಸೆಕೆಂಡ್ ಲೊಕೇಶನ್ ಹೊರಟ್ವಿ. ನಂದಿ ಹಿಲ್ಸಿಂದ ಆಚೆ ಬರೋಕ್ಕೆ ಸಾಗ್ತಿರ್ಲಿಲ್ಲ, ಅಷ್ಟು ಸೂಪರಾಗಿತ್ತು ಪ್ಲೇಸು. ನಮ್ಮ ಸೆಕೆಂಡ್ ಲೊಕೇಶನ್ ಬಂದು ಅಲ್ಲೇ ಸ್ವಲ್ಪ 6 ಕಿಲೋಮೀಟರ್, ನಂದಿ ಹಿಲ್ಸಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅದಕ್ಕೆ ಮುಂಚೆ ನಾವು ನಂದಿ ಹಿಲ್ಸ್ ಡೌನ್ಗೆ ಹೋಗ್ಬೇಕಾದ್ರೆ ತುಂಬ ಜನ ಸೋಲ್ಜರ್ಸ್ಗಳು ಹೋಗ್ತಾಯಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು ತುಂಬ ವರ್ಷಗಳ ಫೋಟೋದಲ್ಲಿ ಆಮೇಲೆ ವೀಡಿಯೋಸಲ್ಲಿ ಅಷ್ಟೇ ನಾವು ನೋಡಿದ್ದು. ಡೈರೆಕ್ಟಾಗಿ ಅಷ್ಟು ಜನನ ನೋಡಿರಲಿಲ್ಲ ನಾನು. ಅದನ್ನು ನೋಡಿ ಫುಲ್ ಖುಷಿ ಆಯಿತು. ಒಂಥರ ಒಂದೇ ಮಾತರಂ ಅಂತ ಹೇಳ್ಬೇಕಂತ ಅನ್ನಿಸ್ತಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗಂತ ಒಂದು ಪ್ಲೇಸಲ್ಲಿ ನಿಲ್ಲಿಸಿದ್ವಿ. ಅಲ್ಲೊಂದು ದೊಡ್ಡ ನಂದಿ ಇತ್ತು. ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆದಿಯೋಗಿಗೆ ಹೊರಟ್ವಿ. ನಂದಿ ಹಿಲ್ಸಿಂದ 6 ಕಿಲೋಮೀಟರ್ ದೂರ ಇದೆ ಅದು. ಅಲ್ಲೇ ಆಲ್ಮೋಸ್ಟ್ ಒಂದೇ ಪ್ಲೇಸ್ ಇತ್ತು, ಹತ್ರದಲ್ಲಿದೆ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಷ್ಟರಲ್ಲಿ 10:30 ಆಗಿತ್ತು. 10:30ಗೆ ಎಷ್ಟು ಬಿಸಿಲಿತ್ತು ಅಂದರೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಈ ಚಿಕ್ಕಬಳ್ಳಾಪುರ ಆದಿಯೋಗಿಗೆ ನಾವು ಮೊದಲು ಬಂದಿದ್ವಿ, ಬಟ್ ಆ ಟೈಮಲ್ಲಿ ಇನ್ನೂ ಏನೂ ಡೆವಲಪ್ ಆಗಿರಲಿಲ್ಲ. ಫುಲ್ ಮಣ್ಣು. ನಾನು ಅದೇ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದೆ. ಬಟ್ ನೋಡಿ ತುಂಬ ಖುಷಿ ಆಯಿತು. ಫುಲ್ ಕ್ಲೀನ್ ಆ್ಯಂಡ್ ಎಲ್ಲ ಆಯಿತು. ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ನಮ್ಮ ಥರ್ಡ್ ಲೊಕೇಶನ್ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ಹಾಲು ತೊಗೊಂಡು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕಂತ ಹೊರಟ್ವಿ. ನಾವು ಆವಾಗಲೇ ಪೂಜೆ ಮಾಡಿದ್ದು. ಅದು ಮೂಲ ಸ್ಥಳ, ಇದು ದೇವ್ರ ದೇವಸ್ಥಾನ. ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ರಶ್ ಇತ್ತು. ಏನೋ ಕಲ್ಯಾಣೋತ್ಸವ ಏನೋ ಮಾಡ್ತಿದ್ರು ಅನಿಸುತ್ತೆ. ಅದು ಬೇರೆ ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ನಾವು ಎಕ್ಸ್ಟ್ರಾ ಸ್ಪೆಷಲ್ ಎಂಟ್ರಿಗೆ ಹೋದ್ರೂ ಅಷ್ಟೊಂದು ರಶ್ ಇತ್ತು. ಹೋಗಿ ಪ್ರಸಾದ ಎಲ್ಲ ತಿಂದ್ಕೊಂಡು ಆಲ್ಮೋಸ್ಟ್ 1 o'clock ಆಯಿತು. 2 ಸಲಿನೂ ಪ್ರಸಾದ ತಿಂದಮೇಲೆ ನಾನು ವೀಡಿಯೋ ಮಾಡಿದೆ. ಪ್ರಸಾದದ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟೊಂದು ಬಿಸಿಲು, ಟಯರ್ಡು, ಲೈನಲ್ಲಿ ನಿಂತ್ಕೊಳ್ಳೋದ್ರಿಂದ ಮರ್ತೋಗ್ತಿತ್ತು. ಅದನ್ನೆಲ್ಲ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಒಂದು 15-20 ಮಿನಿಟ್ಸ್ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ ಆಚೆ ಬಂದು ಅಲ್ಲಿರೋ ಕಡಲೆಪುರಿ ಪ್ರಸಾದ ಎಲ್ಲ ತೊಗೊಂಡು, ನನಗೆ ಇದು ಕರ್ಬೂಜ ಏನಂತಾರೆ ಅದು ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ತಿಂದಿದ್ದೀನಿ. ಅದರಲ್ಲಿ ತುಂಬ ವಿಟಮಿನ್ ಸಿ ಇರುತ್ತಂತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ 4th ಲೊಕೇಶನ್ ಬಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು. ನಾವು ಅಂದ್ಕೊಂಡಿದ್ವಿ ಅವತ್ತು ಅಷ್ಟೊಂದು ರಶ್ ಇರೋದಿಲ್ಲ ಅಂತ, ಬಟ್ ಅಫ್ಕೋರ್ಸ್ ರಶ್ ಏನೂ ಇರಲಿಲ್ಲ.
ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂದ್ಕೊಂಡ್ವಿ. ಕ್ಲೋಸು ಆಗಿರಲಿಲ್ಲ. ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಸ್ಥಾನ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬ್ಯಾಕ್ ಟು ಬ್ಯಾಕ್ 36 ಕಿಲೋಮೀಟರ್ ಒಂದು ಟೆಂಪಲಿಂದ ಇನ್ನೊಂದು ಟೆಂಪಲ್ಗೆ 36 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ಹಂಗಾಗಿ ಗೊರವನಹಳ್ಳಿನೇ ನಮ್ಮ ಲಾಸ್ಟ್ ಟೆಂಪಲ್ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ದೇವಸ್ಥಾನದಲ್ಲೇ ಒಳ್ಳೆ ವೈಬ್ ಇರುತ್ತೆ ಅಂದ್ಕೊಂಡು ಅಲ್ಲೇ ರೆಸ್ಟ್ ಮಾಡ್ತಾಯಿದ್ವಿ. ಆಮೇಲೆ ದೇವಸ್ಥಾನ ಹಿಂದೆಗಡೆ ಇದು ಒಂದು ಈ ಥರ ಯಾರೋ ಎಕ್ಸ್ಪ್ಲೈನ್ ಮಾಡಿದರು. ಅಲ್ಲೋಗಿ ನಾವೇನಾದರೂ ಕೇಳಿಕೊಂಡು ಅಲ್ಲಿ ನಮಸ್ಕಾರ ಮಾಡಿದರೆ ನಮ್ಮದು 2 ಕೈ ಹೆಬ್ಬೆರಳಿಂದ ನೆಕ್ಸ್ಟ್ ಫಿಂಗರ್ಗೆ ಜಾಯಿಂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಲ್ಲರೂ ಟ್ರೈ ಮಾಡಿದರು. ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಿರೋ ಥರ ಅನ್ನಿಸ್ತಿತ್ತು. ಸೊ ಅದನ್ನೆಲ್ಲ ಮಾಡಿಕೊಂಡು ಊಟ ಇತ್ತು, ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಪ್ರಸಾದ ಎಲ್ಲ ತಿಂದು ಆಚೆ ಬಂದಾಗ ಅಲ್ಲಿ ಮಾವಿನಕಾಯಿ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಬ್ಯಾಲ್ದ ಹಣ್ಣು ಅದನ್ನೆಲ್ಲ ಇಟ್ಟಿದ್ರು. ನನಗೆ ಮಾವಿನಕಾಯಿ ನೋಡಿಬಿಟ್ಟು ತಿನ್ನಬೇಕಂತ ಆಸೆ ಆಯಿತು. ಸೊ ಮಾವಿನಕಾಯಿ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಹಾಕಿ ಒಂದು ಬ್ಯಾಲ್ದ ಹಣ್ಣು ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೂ ಟೈಮ್ ಇರೋದ್ರಿಂದ ಹಾಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಸೊ ಸಿದ್ಧಗಂಗಾ ಮಠಕ್ಕೆ ಹೊರಟ್ವಿ. ಅಷ್ಟರಲ್ಲಿ ನಾವೊಂದು ಸಣ್ಣ ಪಾಪುನ ಕೂಡ ಕರ್ಕೊಂಡು ಹೋಗಿದ್ವಿ. ಅವಳು ಫುಲ್ ನಿದ್ದೆ ಮಾಡಿದ್ದು ಫ್ರೆಶ್ ಆಗಿ ಮಾತಾಡ್ತಾಯಿದ್ಲು. ಸೊ ಅಷ್ಟರಲ್ಲಿ ನಾವು ಮಠ ರೀಚ್ ಆದ್ವಿ. ಅಷ್ಟೊಂದೇನೂ ಕ್ರೌಡ್ ಇರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಸಮ್ಮರ್ ಅಲ್ವಾ, ರಜಾ ಇರುತ್ತೆ, ಸ್ವಲ್ಪ ರಶ್ ಇರ್ಬೋದು ಅಂತ. ಬಟ್ ಅಷ್ಟೊಂದೆಲ್ಲ ಕ್ರೌಡ್ ಏನಿರಲಿಲ್ಲ. ಅಲ್ಲಿ ಹೋಗಿ ಗಾಡಿ ಕೆಳಗಡೆ ಪಾರ್ಕ್ ಮಾಡಿರೋದ್ರಿಂದ ಮೇಲ್ವರೆಗೂ ಹೋಗಬೇಕಾಯಿತು. ಬಿಸಿಲು ಸ್ವಲ್ಪ ಜಾಸ್ತಿ ಇದ್ರಿಂದ ಸ್ವಲ್ಪ ಮೆತ್ತಗೆ ಹೋದ್ವಿ. ನಾನಿದ್ದು ಫಸ್ಟ್ ಟೈಮ್ ಬರ್ತಾ ಇರೋದು, ತುಂಬ ಚಿಕ್ಕವಳಿದ್ದಾಗ ಬಂದಿದ್ದು, ಅಷ್ಟಾಗಿ ಏನೂ ಜ್ಞಾಪಕ ಇರಲಿಲ್ಲ. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮೀಜಿಯವರ ಸ್ಮಾರಕ ಅಲ್ಲಿ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವಪ್ಪಂಗೆ ನಮಸ್ಕಾರ ಮಾಡಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಟಿ ವಿಯಲ್ಲಿ. ಲಾಸ್ಟ್ ಟೈಮು ಸ್ವಾಮೀಜಿಗಳದ್ದು ಎಲ್ಲ ಪ್ರೋಗ್ರಾಮ್ಸ್ಗಳು ಹೇಗೆಲ್ಲ ಮಾಡ್ತಾಯಿದ್ರು ಅಂತ ಅದನ್ನೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಇದ್ದಿದ್ದ ಸ್ವಾಮೀಜಿ ಅವ್ರದ್ದು ವನ ಅಂದರೆ ಅವ್ರದ್ದು ಹಿಸ್ಟ್ರಿ ಪೂರ್ತಿ ಅಲ್ಲಿ ಇತ್ತಂತೆ. ಸೊ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬ್ಯಾಕ್ ಟು ಕೆಂಗೇರಿ. ಫುಲ್ ಟಯರ್ಡ್ ಆಗಿತ್ತು. ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಟಯರ್ಡ್ ಆಯಿತು. ಅದು ಬಿಟ್ಟರೆ ಒನ್ ಡೇಯಲ್ಲಿ ಇಷ್ಟು ಪ್ಲೇಸ್ನ ಕವರ್ ಮಾಡ್ಬೋದಿಂದ ನಮಗೆ ತುಂಬ ಟೈಮ್ ಇತ್ತು. ನಾವು ಮನೆ ರೀಚ್ ಆದಾಗ 6:30 ಇತ್ತು. ಸೊ ಹಂಗಾಗಿ ಮನೆಗೆ ರೀಚಾಗಿ ರೆಸ್ಟ್ ಮಾಡಿದ್ವಿ. ಸೊ ಇದು ನನ್ನ 1 ಡೇ ಟ್ರಿಪ್ ವ್ಲಾಗ್. ಯಾರಿಗಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.